ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ ಫ್ರೆಂಡ್ಸ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊಳತ್ತೀನಿ. ಈಗ ರೆಸಿಪಿ ತೋರಿಸಿದ್ರೆ ಆತಂತೇಳಿ ನಾನು ಈಗ ಲವ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ನೋಡ್ರಿ, ಇಲ್ಲಿ ನಾನು ಒಂದು ಸ್ವಲ್ಪ ಚಕ್ಕಿ, ಲವಂಗ, ಏಲಕ್ಕಿ ಮತ್ತು ಒಂದೆರಡು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ ಫ್ರೆಂಡ್ಸ್. ಇಲ್ಲಿ ಬಿಸಿ ಆಗಕ್ಕೆ ನಾವು ಒಂದು ಪಾತ್ರೆ ಇಟ್ಟೀವಿ ನೋಡ್ರಿ. ಇದ್ರೊಳಗೆ ಒಂದು ಎಣ್ಣೆ ಹಾಕೀನಿ. ಎಣ್ಣೆ ಹಾಕಕ್ಕೆ ಕುಂತೀನಿ. ಈಗ ಒಂದು ಸ್ವಲ್ಪ ಮತ್ತು ದಾಲ್ಡಾನು ಹಾಕೀನಿ ಫ್ರೆಂಡ್ಸ್. ಸ್ವಲ್ಪ ಭಾಳ ಇಲ್ಲ ರೀ, ನೋಡ್ರಿ ಅಷ್ಟು ಹಾಕೀನಿ ದಾಲ್ಡ. ದಾಲ್ಡ ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅವು ಏನು ಕಟ್ ಮಾಡಿದ್ದು ಎಲ್ಲ ಇಟ್ಕೊಂಡೇನಲ್ಲ ಫ್ರೆಂಡ್ಸ, ಉಳ್ಳಾಗಡ್ಡಿ ಅದೆಲ್ಲ ಹಾಕ್ಕೋಬೇಕು ನೋಡ್ರಿ. ನೋಡ್ರಿ ಹಾಕ್ಕೊಳತ್ತೀನಿ ನಾನೀಗ ಚಕ್ಕಿ, ಲವಂಗ, ಏಲಕ್ಕಿ. ಅದೆಲ್ಲ ಇದಾದಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡೀನಿ. ಹಸಿಮೆಣ್ಸಿನ್ಕಾಯಿ ಈಗ ಹಾಕ್ಕೊಂಡೀನಿ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ, ಅದು ಚಲೋ ತಂಗ ಫ್ರೈ ಆಗಬೇಕು. ಎಣ್ಣೆ ಒಳಗೆ ಒಂದು ಸ್ವಲ್ಪ ಕೆಂಪು ಆಗ್ಬೇಕು ನೋಡ್ರಿ. ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಅಂದ್ರೆ ಹೊತ್ತಿಸ್ಬಾರ್ದು ಫ್ರೆಂಡ್ಸ್ ಉಳ್ಳಾಗಡ್ಡಿ. ಉಳ್ಳಾಗಡ್ಡಿ ಹೊತ್ತಿಸಿದ್ರು ನಡ್ತೈತೆ ರೀ, ಒಬ್ಬೊಬ್ರು ಹೊತ್ತಿಸ್ತಾರೆ. ನಾನು ಅಷ್ಟು ಹೊತ್ತಿಸಿಲ್ಲ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಕೆಂಪು ಮಾಡ್ಕೊಂಡೀನಿ ಅಷ್ಟೇ ನಾನು. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ. ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ಫ್ರೆಂಡ್ಸ್. ಇಲ್ಲ ಐತಿ, ಅದನ್ನು ಹಾಕಾಕೊಂತೀನಿ ನೋಡ್ರಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡಿಕೊಂಡು ಅದ್ರೊಳಗೆ ಹಾಕ್ಕೋಬೇಕು ರೀ. ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಚಲೋ ತಂಗ ಫ್ರೈ ಮಾಡ್ಕೋಬೇಕು ರೀ. ಫ್ರೈ ಆದಮೇಲೆ ಗರಂ ಮಸಾಲ ಇರ್ತೈತಲ್ಲ ರೀ, ಇದು ಮನ್ಯಾಗ ಮಾಡ್ಕೊಂಡಿದ್ದೆ ನೋಡ್ರಿ ಫ್ರೆಂಡ್ಸ. ಅಂಗಡಿಯಾಗೇನು ತರಿಸಿಲ್ಲ. ಚಕ್ಕಿ, ಲವಂಗ ಅದು ಏನಿರ್ತಾವಲ್ಲ ಎಲ್ಲ ಹುರ್ಕೊಂಡು ಅದು ಮನ್ಯಾಗ ಮಾಡಿದ್ದು. ಅದನ್ನು ಹಾಕ್ಬೇಕು ರೀ. ಅದನ್ನು ಹಾಕಿದ ಮೇಲೆ ನೋಡಿರಿ, ಅನ್ನಕ್ಕೆ ಎಷ್ಟಾಗುತ್ತೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾವು ಎಷ್ಟು ಅನ್ನ ಮಾಡ್ತೀವಲ್ಲ ಎಷ್ಟು ಅಕ್ಕಿ ತೊಗೊಂಡಿರ್ತೀವಲ್ಲ ಅಷ್ಟು ನೀರು ಹಾಕ್ಕೋಬೇಕು ನೋಡಿರಿ. ಹಾಕ್ಕೊಂಡು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕೊಂತೀನಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮುಚ್ಚಿ ಇಟ್ಟುಬಿಡ್ತೀನಿ ರೀ. ಕುದಿ ಬರ್ಬೇಕು ನೋಡ್ರಿ. ಅದು ಈಗ ಕುದಿ ಬರಾಕೊಂತೈತೆ ನೋಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಏನು ಅಕ್ಕಿ ತೊಗೊಂಡೀನಿ ನಾನು ಅದನ್ನು ತೊಳೆದು ಹಾಕಾಕೊಂತೀನಿ ನೋಡ್ರಿ. ಅಕ್ಕಿ ತೊಗೊಂಡಿದ್ದನ್ನು ಚಲೋ ತಂಗ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಈಗ ಆ ನೀರೊಳಗೆ ಹಾಕಾಕೊಂತೀನಿ ರೀ, ಮಸಾಲೆ ನೀರೊಳಗೆ. ಇದಕ್ಕೊಂದು ಸ್ವಲ್ಪ ದಾಲ್ಡ ಹಾಕಿದ್ರೂ ಚಲೋ ಆಗುತ್ತೆ ರೀ. ಇದನ್ನ ಬರೀ ಎಣ್ಣೆ ಹಾಕಿದ್ರೆ ಇದಾಗೋದಿಲ್ಲ, ಹಾಗಾಗಿ ಸ್ವಲ್ಪ ದಾಲ್ಡ ಹಾಕಬೇಕು ನೋಡ್ರಿ. ಅದೆಲ್ಲ ಕುದಿಬೇಕು. ಈಗ ಕುದ್ದಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಈಗ ಅನ್ನ ರೆಡಿ ಆಯಿತು ಫ್ರೆಂಡ್ಸ್. ಈಗ ಇದು ದಮ್ ಬಿಡಬೇಕಲ್ರಿ. ದಮ್ ಬಿಡೋ ಹೊತ್ತಿನಾಗ ನಾನೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಫುಡ್ ಕಲರ್ ತೊಗೊಂಡೀನಿ. ಇದು ಕೇಸರಿ ಕಲರ್ ನೋಡಿರಿ. ಇದು ನಾನು ಹಾಕೀನಿ ಸ್ವಲ್ಪ. ಮತ್ತೊಂದು ಸ್ವಲ್ಪ ಆರೆಂಜ್ ಕಲರ್ನೂ ಹಾಕಾಕೊಂತೀನಿ ನೋಡಿರಿ ನಾನು. ನೋಡಿರಿ, ಆರೆಂಜ್ ಕಲರ್, ಕೇಸರಿ ಕಲರ್ ಎರಡೂ ಮಿಕ್ಸ್ ಮಾಡೀನಿ. ಎರಡೂ ಹಾಕಾಕೊಂತೀನಿ. ಇದೀಗ ದಮ್ ಬಿಡ್ಬೇಕು ನೋಡಿರಿ. ಅಳ್ಳು ಬಿಡ್ಬೇಕಂತಾರಲ್ಲ ಅನ್ನ, ಹಂಗೆ ಅಳ್ಳು ಬಿಡ್ಬೇಕು ನೋಡಿರಿ. ಮುಚ್ಚಿ ಬಿಡ್ತೀನಿ. ಈಗ ಇದ್ರ ಮೇಲೆ ಮುಚ್ಚಿ ಅಳ್ಳು ಬಿಡ್ತೀನಿ ನೋಡಿರಿ. ಈಗ ಇದು ನೋಡಿರಿ ಫ್ರೆಂಡ್ಸ, ಚಿಕನ್ ತೊಗೊಂಡು ನಾನು ಚಲೋ ತಂಗ ತೊಳ್ಕೊಂಡು ಈಗ ಅರಿಶಿನ ಉಪ್ಪು ಹಾಕಿ ಗ್ಯಾಸ್ ಮೇಲೆ ಇಟ್ಟೇನೆ ಫ್ರೆಂಡ್ಸು. ಇದಕ್ಕೆ ಬೇಕಂದ್ರೆ ನೀವು ಎಣ್ಣೆ ಹಾಕಿ ಒಗ್ಗರಣೆ ಇಟ್ಕೊಂಡ್ರೂ ಮಸ್ತ್ ಟೇಸ್ಟ್ ಆಗುತ್ತೆ ರೀ. ಹಿಂಗೆ ಮಾಡಿದ್ರೂ ಟೇಸ್ಟ್ ಆಗುತ್ತೆ. ನಾನು ಈ ಸರಿ ಈ ಥರನ ಮಾಡಿದ್ದೀನಿ. ಎಣ್ಣೆ ಕಾಸ್ಕೊಂಡು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗೆ
ನೀವು ಚಿಕನನ್ನು ಹಾಕ್ಕೋಬೇಕ್ರಿ, ಅಂದರೆ ಟೇಸ್ಟ್ ಆಗುತ್ತೆ ಚಿಕನ್ ಸಾರು. ಈಗ ಇದಿಲ್ಲೇ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಕುದೈತೆ ನೋಡಿರಿ ಎಲ್ಲ. ಈಗ ಒಂದು ಪಾತ್ರೆದೊಳಗೆ ಎಣ್ಣೆ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು. ಈ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ನಾನು ಖಾರ ಹಾಕ್ಕೊಂಡೀನಿ ರೀ. ಖಾರ ಹಾಕ್ಬೇಕ್ರಿ. ಖಾರ ಹಾಕಿದ್ಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬೇಕು ನೋಡಿರಿ. ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು. ಅದು ನಾ ಸ್ಲೋ ಇಡ್ತೀನಿ ಫ್ರೆಂಡ್ಸ್, ಇಲ್ಲಾಂದ್ರೆ ಹೊತ್ತು ಬಿಡ್ತೈತಿ. ಖಾರ ಹೊತ್ತಿದ್ರೆ ಟೇಸ್ಟ್ ಆಗಂಗಿಲ್ಲ. ಹಾಗಾಗಿ ನಾನು ಎಣ್ಣೆ ಕಾದ್ಮೇಲೆ ನಾನು ಸ್ಲೋ ಮಾಡ್ಕೊಂಡಿನಿ ಅದು ಗ್ಯಾಸನ್ನು. ಈಗ ಅದಕ್ಕೆ ಟೊಮೆಟೊ ಹಾಕಿದ್ದೀನಿ ಮತ್ತು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಅದಕ್ಕೆ ಈಗೇನು ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ತೆಂಗಿನಕಾಯಿ ತೆಂಗಿನಕಾಯಿ ಮತ್ತು ಇದು ಟೊಮೆಟೊ ಹಾಕಿ ರುಬ್ಕೊಂಡು ಇಟ್ಕೊಂಡಿದ್ದೇನೆ ನಾನು. ಅದನ್ನು ನಾನು ಇದ್ರೊಳಗೆ ಮಿಕ್ಸ್ ಮಾಡೀನಿ. ಮತ್ತು ಅದು ಏನು ಬೆಳ್ಳುಳ್ಳಿ ಪೇಸ್ಟ್, ಇಂಜಿ ಪೇಸ್ಟ್ ಇತ್ತಲ್ಲ ಅದನ್ನು ನಾನು ಹಾಕ್ಕೊಂಡೀನಿ ನೋಡಿರಿ ಫ್ರೆಂಡ್ಸ್. ಅಲ್ಲಿ ನೋಡಿ ಅದು ಹಾಕಿದ್ಮೇಲೆ ಚಲೋ ಹೊತ್ತಿಂದ ಹಸಿ ವಾಸನೆ ಹೋಗುತ್ತಾ ನಾನು ಅದು ಕುದಿಬೇಕು ನೋಡಿರಿ. ಮಿಕ್ಸ್ ಮಾಡಿದೆ ಈಗ ನಾನು ಎಲ್ಲ. ಅದು ಏನು ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕಿರ್ತಾರೆ ಫ್ರೆಂಡ್ಸ್, ಹಸಿ ಕೊಬ್ಬರಿ ಅದೆಲ್ಲ ಅದು ವಾಸನೆ ಹೋಗುತ್ತಾ ನಾನು, ಹಸಿ ವಾಸನೆ ಹೋಗುತ್ತಾ ನಾನು ಕುದಿಬೇಕು ಚಲೋ ಹೊತ್ತಂಗೆ. ಕುದ್ದಾದ್ಮೇಲೆ ನೋಡಿರಿ ಫ್ರೆಂಡ್ಸ್, ಈಗ ನಾನು ಅದಕ್ಕೆ ಚಿಕನ್ ಹಾಕ್ಕೊಳಕತ್ತೀನಿ. ಕುದಿಸಿ ಏನು ಇಟ್ಕೊಂಡಿದ್ದೆಲ್ಲ ನಾನು ಅದು ಚಿಕನ್ನ ಹಾಕ್ಕೊಬೇಕು ನೋಡಿ. ಚಿಕನ್ ಹಾಕೊಂಡ್ಮೇಲೆ ಅದನ್ನು ಒಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು, ಒಂದು 5-10 ನಿಮಿಷ. ಅದರೊಳಗೆ ಕುದಿಬೇಕು. ಸಣ್ಣ ಇದು ಒಲೆ ಒಳಗೆ ಹಾಕಬೇಕು ನಾವು, ಇಲ್ಲಾಂದ್ರೆ ಕುದಿತೈತೆ ಒಳಗೆ. ಹಾಗಾಗಿ ಅದರೊಳಗೆ ಕುದಿಬೇಕು ನೋಡಿರಿ, ಅಂದರೆ ಉಪ್ಪು ಖಾರ ಎಲ್ಲ ಹಿಡ್ಕೊಂತಿರ್ತವೆ. ಕುದ್ದಾದ್ಮೇಲೆ ನೋಡಿರಿ ತಿರುಗಿಸಿ ಒಂದು 5-10 ನಿಮಿಷ ಬಿಟ್ಟು ಏನಾಗುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ನಾನು ಚಿಕನ್ ಮಸಾಲೆ ಹಾಕ್ಕೊಳತ್ತೀನಿ ಮತ್ತು ಗರಂ ಮಸಾಲೆ ಹಾಕ್ಕೊಂಡೀನಿ. ಅದೆಲ್ಲ ಹಾಕ್ಕೊಂಡು ಮತ್ತೊಮ್ಮೆ ತಿರುಗಿಸ್ಕೊತೀನಿ ರೀ. ಅದು ನೋಡಿರಿ ಈಗ ನಾನು ಗರಂ ಮಸಾಲೆ ಹಾಕ್ಕೊಳತ್ತೀನಿ. ಅವು 2 ಮಸಾಲೆ ನಾನು ಹಾಕ್ಕೊಂಡಿರೋದು. ಈಗ ಚಲೋ ಹೊತ್ತಂಗೆ ಮತ್ತೊಮ್ಮೆ ತಿರುಗಿಸ್ಕೊಂಡು ಕುದಿಯಾಕೆ ಬಿಡಬೇಕು ನೋಡಿರಿ. ನೋಡಿರಿ ಕುದಿಯಾಕೆ ಬಿಟ್ಟಿದ್ದೆ ನೋಡಿರಿ ಫ್ರೆಂಡ್ಸ್, ಮ್ಯಾಲೆಲ್ಲ ಹೆಂಗೆ ಎಣ್ಣೆ ಬಂದಿರ್ತೈತೆ ಅಂತ. ಇದಕ್ಕೆ ಈಗ ನಾವು ನಮ್ಗೆ ಎಷ್ಟು ನೀರು ಅವಶ್ಯಕತೆ ಐತೆ ಅದು ನಾನು ನೀರು ಹಾಕ್ಕೊತೀನಿ ರೀ. ಭಾಳ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು. ಭಾಳ ನೀರು ಬೇಕಪ್ಪ ಅಂದ್ರೆ ನೋಡಿ ನೀರು ಹಾಕ್ಕೋಬೋದು. ನಮಗೆ ಮೀಡಿಯಮ್ ಬೇಕಂದ್ರೆ ಮೀಡಿಯಮನ್ನು ಮಾಡ್ಕೋಬೋದು. ಈಗ ಇದು ಹಿಂಗೆ ತಿನ್ನಕ್ಕೂ ಟೇಸ್ಟ್ ಅನ್ಸುತ್ತೆ, ಆದರೆ ಭಾಳ ಗಟ್ಟಿ ಆಗುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ನಾನೀಗ ನೀರು ಹಾಕೀನಿ ನೋಡಿರಿ. ಅದಕ್ಕೆ ಚಿಕನ್ ಸಾರು ಅಂದಿಂದ ನೀರು ಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಒಂದು ಸ್ವಲ್ಪ ನೀರು ಇರಲಿ ಅಂತೇಳಿ ನೀರು ಹಾಕ್ಕೊಂಡಿ ನೋಡಿರಿ. ನೋಡಿರಿ ಮ್ಯಾಗೆಲ್ಲ ಎಣ್ಣೆ ಹೆಂಗೆ ಕಾಣಕತ್ತಿದ್ದು ನೋಡ್ರಿ ಫ್ರೆಂಡ್ಸ್. ಅದು ಈಗ ಕುದ್ದುತ್ತಂದ್ರೆ ಮಸ್ತ್ ಕಾಣತ್ತೆ ರೀ. ಈಗ ಮತ್ತೊಂದು ಸ್ವಲ್ಪ ಕುದಿಬೇಕು. ಈಗ ನೀರು ಹಾಕಿವೆಲ್ಲ ನಾವು. ಈಗ ನಮಗೆ ಉಪ್ಪು ಎಷ್ಟು ನೋಡ್ಕೋಬೇಕು. ಉಪ್ಪಿದ್ರೆ ಅಂದರೆ ನಾವು ಚಿಕನಿಗೆ ಮೊದಲೇ ಉಪ್ಪು ಅದನ್ನ ಹಾಕಿರ್ತೇವಲ್ಲ ಫ್ರೆಂಡ್ಸ್, ಹಾಗಾಗಿ ಉಪ್ಪು ನೋಡಬೇಕು. ಕಡಿಮೆ ಇದ್ರೆ ಹಾಕ್ಕೋಬೋದು. ನಾನೀಗ ಕಡಿಮೆ ಐತಿ ಫ್ರೆಂಡ್ಸ್, ಹಾಗಾಗಿ ಉಪ್ಪು ಹಾಕ್ಕೊಂಡೀನಿ ನೋಡಿರಿ. ರುಚಿಗೆ ನಮ್ಗೆ ಎಷ್ಟು ಬೇಕು ಅಷ್ಟು ನಾನು ಉಪ್ಪು ಹಾಕ್ಕೊಂಡೀನಿ ನೋಡಿರಿ. ಈಗ ಮತ್ತು ಕುದೀಲಿ ಫ್ರೆಂಡ್ಸ್. ಈಗ ಚಲೋ ತಂಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ್. ಹೊಸದಾಗಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಹೆಂಗಾಗೈತಿ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನೋಡಿರಿ ಎಣ್ಣೆ ಎಲ್ಲ ಹೆಂಗೆ ಬಂದು ನಿಂತೈತಿ ಮ್ಯಾಗ.
ಈಗ ಅದು ಕುದಿಯಾಕ ಬಿಡಾಕೊಂತೀನಿ ರೀ. ಇದು ನಮ್ಮ ಮನೆಯೊಳಗೆ ನಾವು ಈ ಥರನ ಮಾಡೋದು ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಾಣಾಕತ್ತೈತಿ. ಎಡಿಟಿಂಗ್ ಮಾಡೋದಕ್ಕಾದ್ರೂ ಬಾಯಾಗ ನೀರು ಬರಾಕತ್ತೈತಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಅಡುಗೆ ಎಲ್ಲ ರೆಡಿ ಆಯಿತು. ಒಗ್ಗರಣೆ ಮಸಾಲೆ ಒಗ್ಗರಣೆ, ಅನ್ನ ಮತ್ತು ಚಿಕನ್ ಸಾರು, ಸೈಡಿಗೆ ಉಳ್ಳಾಗಡ್ಡಿ, ಲಿಂಬೆಹಣ್ಣು ಅಷ್ಟೇ ಮಿಸ್ ಆಗೈತೆ ರೀ ಇದ್ರೊಳಗೆ, ಮತ್ತು ಖಡಕ್ ರೊಟ್ಟಿ. ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣಂತ. ಎಲ್ಲರೂ ಈ ಥರ ಎಲ್ಲ ಅಡುಗೆ ಮಾಡಿಕೊಟ್ರೆ ಯಾರಿಗೆಲ್ಲ ಸಂತೋಷ ಆಗಂಗಿಲ್ಲ ಹೇಳ್ರಿ ಫ್ರೆಂಡ್ಸ್. ಎಲ್ಲರೂ ಸಂತೋಷದಿಂದ ಊಟ ಮಾಡ್ತಾರೆ ನೋಡ್ರಿ ಹೊಟ್ಟೆ ತುಂಬ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.